ಇವತ್ತು ಮಹಾ ಪರಿನಿಬ್ಬಾಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಭಾರತ ದೇಶದ ಜ್ಯೋತಿ ಆರೋಗಿ ಸುಮಾರು 68 ವರ್ಷಗಳ ಕಾಲ ಆಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ನಮ್ಮನ್ನು ಬಿಟ್ಟು ಹೋಗಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸ, ಅವರು ಪಟ್ಟಂತ ಕಷ್ಟ, ಅವರ ಸಾಧನೆ, ಅವರ ಎಜುಕೇಶನ್, ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ದೇಶದ ಮಹಾನಾಯಕ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಒಬ್ಬರೇ ಬಂಧುಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಬಹುಶಃ ನಮ್ಮ ದೇಶದಲ್ಲಿ ಹುಟ್ಟಿಲ್ಲ ಅಂತ ಹೇಳಿದ್ರೆ ನಾವ್ಯಾರು ಈ ರೀತಿ ಸ್ವತಂತ್ರ ಸಮಾನತೆಯಾಗಿ ಮಾತಾಡಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು 1891 ಇಸ್ವಿಯಲ್ಲಿ ತಂದೆ ರಾಮ್ಜಿ, ತಾಯಿ ಭೀಮಮ್ಮ ಮಹಾರಾಷ್ಟ್ರದ ಮೋಹನ್ ಅಂತ ಗ್ರಾಮದಲ್ಲಿ ಹುಟ್ಟುತ್ತಾರೆ. ಅಲ್ಲಿಂದ ಇಡೀ ತಮ್ಮ ಜೀವನ ಪೂರ್ತಿ ಸಾಕಷ್ಟು ಅವಮಾನ, ಕಷ್ಟ, ಅಸ್ಪೃಶ್ಯತೆ, ಜಾತಿ ನಿಂದನೆ ಎಲ್ಲ ಅವಮಾನಗಳು ಸಹಿಸಿಕೊಂಡು ಲಂಡನ್ ಯೂನಿವರ್ಸಿಟಿಲಿ ಹೋಗಿ ಓದಿ ಡಾಕ್ಟರ್ ಪದವಿಯನ್ನು ಪಡ್ಕೊಂಡು ಸಾಕಷ್ಟು ಡಿಗ್ರಿಗಳನ್ನ ತಗೊಂಡು ಹಗಲು ರಾತ್ರಿ ಕಷ್ಟಪಟ್ಟು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾನ್ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಅದಾದ್ಮೇಲೆ ಈ ದೇಶದಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಪ್ರತಿಯೊಂದು ಸಮರ್ಥನೆ ಪಡ್ಕೊಂಡು ಇವತ್ತು ಇಡೀ ಭಾರತ ದೇಶ ಏನಾದ್ರು ಇವತ್ತು ಪ್ರಬುದ್ಧ ಭಾರತವಾಗಿ ಎಲ್ಲರೂ ಒಂದು ಹಕ್ಕುಗಳನ್ನ ತಗೊಂಡು ಸಮಾನತೆಯಲ್ಲಿ ಬದುಕ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಕಾರಣ. ಬಂಧುಗಳೇ, 1956 ಡಿಸೆಂಬರ್ 6ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಏನು ಅಂಬೇಡ್ಕರ್ ಸಾಹೇಬ್ರು ಕೊನೆಯ ದಿನಗಳಲ್ಲಿ ಡೆಲ್ಲಿಲಿ ತೀರೋಗ್ತಾರೆ 6ನೇ ತಾರೀಕು. ತೀರೋದಾಗ ಡೆಲ್ಲಿಯಿಂದ ಅವತ್ತಿದ್ದಂತ ಸರ್ಕಾರಗಳು ನಮ್ಮ ಭಾರತ ದೇಶದ ಹೆಡ್ ಕ್ವಾರ್ಟರ್ ಡೆಲ್ಲಿಲಿ ಒಂದಡಿ ಮಣ್ಣು ಮಾಡಕ್ಕೆ ಜಾಗ ಕೊಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರಿಗೆ. ನೀವು ಯೋಚನೆ ಮಾಡಿ. ಅದಾದ್ಮೇಲೆ ಅಂಬೇಡ್ಕರ್ ಸಾಹೇಬ್ನ ದಾದರ್ ಅಂತ ಒಂದು ಊರಿಗೆ ತರ್ತಾರೆ. ಅಲ್ಲಿ ತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ್ಯ ಸಂಸ್ಕಾರಗಳು ನಡೀತದೆ. ಅವತ್ತಿನ ದಿವಸ ಸುಮಾರು ಇಡೀ ಭಾರತ ದೇಶ ಒಂದು 30 ಲಕ್ಷ ಜನ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ದರ್ಶನ ಮಾಡಕ್ ಬರ್ತಾರೆ. ಬಂಧುಗಳೇ, ಒಂದು ಅರ್ಥ ಮಾಡ್ಕೊಳ್ಳಿ, ಹುಟ್ಟು ಉಚಿತ, ಸಾವು ಖಚಿತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ ಅಷ್ಟಿಷ್ಟಲ್ಲ, ಆದ್ರೆ ಅವತ್ತಿದ್ದಂತ ಸರ್ಕಾರಗಳು ಅವರು ಸತ್ತಾಲು ಕೂಡ ಮಣ್ಣು ಮಾಡಕ್ಕೆ ಡೆಲ್ಲಿಲಿ ಒಂದು ಅಡಿ ಜಾಗ ಕೊಟ್ಟಿಲ್ಲ ಅಂತ ಒಂದು ಮೋಸೋಗಿರ್ತಕ್ಕಂಥ ಸರ್ಕಾರಗಳು. ಅದಾದ್ಮೇಲೆ ಇವತ್ತಿಗೆ 68 ವರ್ಷ ಆಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಧಿನ ಇವತ್ತು ಚೈತ್ಯ ಭೂಮಿನ ದಾದರ್ಲಿದೆ. ಇವತ್ತು ಸಹ ಅಲ್ಲಿ ಬೀಚ್ ಪಕ್ಕದಲ್ಲಿ ಒಂದು ಗೋಪುರ ಕಟ್ಟಿದ್ದಾರೆ ಬಿಟ್ಟರೆ ಅದನ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿಲ್ಲ. ಇವತ್ತು ಯಾರೋ ಫಿಲಿಂ ಆಕ್ಟರ್, ರಾಜಕಾರಣಿಗಳು ಸತ್ತೋಗ್ಬಿಟ್ರೆ ಅದಕ್ಕೆ 106 ಕೋಟಿ ಫಂಡ್ ರಿಲೀಸ್ ಮಾಡಿ ದೊಡ್ಡ ಪಾರ್ಕ್ ಮಾಡಿ ಮ್ಯೂಸಿಯಂ ಮಾಡ್ತಾರೆ. ಆದ್ರೆ ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮಾಡಿದ. ಬಂಧುಗಳೇ, ಇವತ್ತು ಪಕ್ಕದ ದೇಶಕ್ಕೆ ಹೋಗಿ ತಮಿಳುನಾಡಲ್ಲಿ ಜೈಲಲ್ಲಿದ್ದ ಅಲ್ಲಿನ ಮುಖ್ಯಮಂತ್ರಿ ಸತ್ತದ ಮೇಲೆ ಸುಮಾರು ಇವತ್ತಿಗೆ 650 ಕೋಟಿ ಖರ್ಚು ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರ ಸಮಾಧಿನ ಕಟ್ಟಿದ್ದಾರೆ. ಇವೆಲ್ಲ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಇವತ್ತು ದೇಶಕ್ಕೆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಯಾವ ರೀತಿ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಥ ಆಗ್ತಲ್ಲ. ಇವತ್ತು ರಾಜಕಾರಣಿಗಳು ನೀವು MLA ಆಗ್ಬೇಕಾರೆ, MP ಆಗ್ಬೇಕಾರೆ, ರಾಜಕಾರಣ ಚುಕ್ಕಾಣಿ ಹಿಡಿಬೇಕಾದ್ರೆ ಕಾರಣನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಇವತ್ತು ರೈಲ್ವೆ ಸ್ಟೇಷನ್ ಟೀ ಮಾರಾಟ ಒಬ್ಬ ಸಾಮಾನ್ಯ ಹುಡುಗ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ನರೇಂದ್ರ ಮೋದಿ ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡುಗೆ. ಅದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾವು ಹೇಳೋದಿಷ್ಟೇ, ಇವತ್ತು ನಾವೆಲ್ಲ ಏನು ಇವತ್ತು ಹಿಂದೂ ಮುಸ್ಲಿಂ ಇದ್ದೀವಿ, ಹಿಂದೂ ಮುಸ್ಲಿಮು ನಾವೆಲ್ಲ ಒಂದಾಗಿರ್ಬೇಕು. ಯಾಕಂತ ಹೇಳಿದ್ರೆ ಇದು ಪ್ರಬುದ್ಧ ಭಾರತ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಸ್ತು, ಸಿಖ್ರು ಪ್ರತಿಯೊಂದು ಜಾತಿಗೆ ಸಮಾನತೆ ಬಾಳುವ ದೇಶನೇ ನಮ್ಮ ಭಾರತ ದೇಶ. ಹಾಗಾಗಿ ನಾವೆಲ್ಲ ತುಂಬಾ ಒಗ್ಗಟ್ಟಾಗಿ ಬಾಳಬೇಕಾಗ್ತದೆ. ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಏನು ಜಂಗಮ ಕೋಟೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮದಿರು ಇವತ್ತು ನೀವೆಲ್ಲ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ದೀರಾ. ನಿಜವಾಗ್ಲೂ ಯಾಕಂತ ಹೇಳಿದ್ರೆ ಇದು ಎಷ್ಟು ಅದ್ಭುತ ಕಾರ್ಯಕ್ರಮ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ನಾವು ಒಂದು ಅವರ ಪಾದಕ್ಕೆ ಹೂವು ಹಾಕಿ ಒಂದು ಸ್ಮರಣೆ ಮಾಡುವಂತ ಒಂದು ಕಾರ್ಯಕ್ರಮ.
ಹಾಗಾಗಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಅಲ್ಪಸಂಖ್ಯಾತರ ಅಕ್ಕ ತಂಗಿದರು ಅಣ್ಣ ತಮ್ಮಿದರು ನಿಜವಲ್ಲೂ ನಿಮ್ಗೆ ಇಷ್ಟೊಂದು ಅಂಬೇಡ್ಕರ್ ಬಗ್ಗೆ ಒಂದು ಗೌರವ ಇಟ್ಟಿದ್ರಲ್ಲ, ಅದಕ್ಕೆ ನಾನು ಯಾವತ್ತು ನಿಮ್ಗೆ ಜೈ ಭೀಮ್ ವಂದನೆ ಸಲ್ಲಿಸ್ತೀನಿ ಬಂಧುಗಳೇ. ಹಾಗಾಗಿ ನಾವು ಹೇಳೋದಿಷ್ಟೇ, ಇವತ್ತು ಜನಗಳಿಗೆ ಜಾತಿಯ ಒಂದು ಬಣ್ಣನ ಕಟ್ಟಿಬಿಟ್ಟು ಜನಗಳನ್ನ ಡೈವರ್ಟ್ ಮಾಡೋದು, ಒಡೆಯುವಂಥದ್ದು ಇವತ್ತು ಕೆಲವರು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬಿಡಿ. ಇವತ್ತು ಇಷ್ಟು ಜನ ಹೆಣ್ಣು ಮಕ್ಕಳು ಇದ್ದೀರಾ, ಇವತ್ತೇನಾದ್ರೂ ಹೆಣ್ಣು ಮಕ್ಕಳು ಸಮಾನತೆಯಾಗಿ ಬದುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ತಾತ ಮುತ್ತತ್ತ ಆಸ್ತಿಗಳಲ್ಲಿ ನಿಮಗೆ ಅಧಿಕಾರ ಹಕ್ಕುಗಳು ಐತೆ ಅಂತ ಹೇಳಿದ ಕಾರಣನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕಾನೂನು ಮಂತ್ರಿ ಆಗಿದ್ದಾಗ ಹಿಂದೂ ಕೋಡ್ ಬಿಲ್ ಪಾಸ್ ಮಾಡಲ್ಲ ಅಂದ್ರೆ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಡಲ್ಲ ಅಂತ ಹೇಳಿದಾಗ ಅವತ್ತಿನ ನೆಹರು ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ಸಮರ್ಥನ ಆ ಒಂದು ನನಗೆ ರಾಜಕೀಯ ಒಂದು ಏನು ಮಂತ್ರಿ ಪದವಿ ಬೇಡ ಅಂತೇಳಿ ರಾಜಕಾರಣದ ಒಂದು ರಾಜೀನಾಮೆ ಪತ್ರ ಬಿಸಾಕ್ತಾರೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಹಾಗಾಗಿ ಬಂಧುಗಳೇ, ಇವತ್ತು ನಾವೆಲ್ಲ ಅಂಬೇಡ್ಕರ್ ನೆನೆಸ್ಕೋಬೇಕು. ಇಡೀ ಭಾರತ ದೇಶದ ರೋಲ್ ಮಾಡಲು ಇವತ್ತು ನೀವು ಯಾವುದೇ ತಗೊಳ್ಳಿ, ಪ್ರತಿಯೊಂದು ಕಾನೂನನ್ನ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಆಯ್ತಾ, ಈ ದೇಶದಲ್ಲಿ ಅಂಬೇಡ್ಕರ್ ಬಿಟ್ಟರೆ ಇನ್ನೊಬ್ರು ಯಾರ ಕೈಲೂ ಸಂವಿಧಾನ ಬರೆಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಹೇಳೋದಷ್ಟೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು 68 ವರ್ಷ ನಮ್ಮನ್ನು ಬಿಟ್ಟೋದ್ರು ಕೂಡ ಇವತ್ತಿಗೂ ಸಹ ನಮ್ಮೆಲ್ಲರ ಮನಸ್ಸಲ್ಲಿದ್ದಾರೆ, ನಮ್ಮೆಲ್ಲರ ಜೊತೆಲಿದ್ದಾರೆ. ಇವತ್ತು ನೀವು ಯಾವುದೇ ಆಫೀಸ್ಗೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಕಾರ್ಡ್ ಕೊಟ್ರೆ ಸಾಕು, ನಿಮ್ಮನ್ನ ಕರೆದು ಕುಣಿಸಿ ನಿಮ್ಮನ್ನ ಕೆಲಸನ ಮಾಡ್ಕೊಡ್ತಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಒಂದು ತಾಕತ್ತು, ಅವರ ಒಂದು ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಹಾಗಾಗಿ ಇಲ್ಲಿ ಸೇರಿರ್ತಕ್ಕಂಥ ಹಲವಾರು ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ಕಾರ್ಯಕ್ರಮ ಅಂಗವಾಗಿ ಒಂದಷ್ಟು ಮಕ್ಕಳಿಗೆ ಬುಕ್ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ, ಮತ್ತೆ ಒಂದಷ್ಟು ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮತ್ತೆ ಈ ಕಾರ್ಯಕ್ರಮ ಜೊತೆಗೆ ಒಂದು ಹಲವಾರು ಒಂದು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಹಾಗಾಗಿ ಬಂಧುಗಳೇ, ನಿಮ್ಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಏನಿವತ್ತು ಅಂಬೇಡ್ಕರ್ ಪರಿನಿಬ್ಬ ಕಾರ್ಯಕ್ರಮ ಜೊತೆ ನಮ್ಮ ಟಿಪ್ಪು ಸುಲ್ತಾನ್ ಅವರು ಇದ್ದಾರೆ. ನಿಮ್ಗೆಲ್ಲ ಗೊತ್ತು, ನಮ್ಮ ದೇಶದ ಒಂದು ಮಹಾನ್ ವೀರ ಟಿಪ್ಪು ಸುಲ್ತಾನ್ ಅವರು. ಯಾಕಂತ ಹೇಳಿದ್ರೆ ಇವತ್ತು ಟಿಪ್ಪು ಸುಲ್ತಾನ್ ನಿಮ್ಗೆಲ್ಲ ಗೊತ್ತಿರೋ ಮಟ್ಟಿಗೆ ನಮ್ಮ ಮೈಸೂರು ಭಾಗದಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ಸುಮಾರು ಒಂದು 10,000 ಎಕರೆ ಜಾಗವನ್ನ ದಲಿತರಿಗೆ ದಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸಗಳಿದೆ ಬಂಧುಗಳೇ. ಅಂತ ಮಹಾನ್ ವೀರ ಟಿಪ್ಪು ಸುಲ್ತಾನು ಈ ದೇಶಕ್ಕೋಸ್ಕರ ತನ್ನ ಮಕ್ಕಳನ್ನ ಅಡ ಇಟ್ಟರು, ಹೋರಾಟ ಮಾಡಿದ್ರು, ಒಳ್ಳೆ ಕೆಲಸಗಳನ್ನ ಮಾಡಿದ್ರು. ಕೆಲವು ಕಿಡಿಗೇಡಿಗಳು ಅವ್ರ ಬಗ್ಗೆ ಒಳ್ಳೆ ಕರಿ ಮಾತಾಡ್ಬೋದು, ಆದ್ರೆ ಅವ್ರು ಮಾಡಿರೋ ಕೆಲಸ ಯಾವತ್ತು ಅದು ಇಷ್ಟಿಲ್ಲಿ ಉಳ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಮತ್ತೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಮನವಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರ ಬರ್ಬೇಕಾದ್ರೆ ದಲಿತರ ಓಟು, ಮುಸ್ಲಿಂ ಓಟು ಮುಖ್ಯವಾಗಿ ವೋಟ್ ಬ್ಯಾಂಕ್ ಆಗಿದೆ ನಿಮಗೆ. ಆಯ್ತಾ, ವೋಟ್ ಬ್ಯಾಂಕ್ ಆಗಿದೆ. ಹಾಗಾಗಿ ಮುಂದಿನ ವರ್ಷ ಟಿಪ್ಪು ಜಯಂತಿನ ಸರ್ಕಾರ ಆಚರಣೆ ಮಾಡಬೇಕು. ಕೂಡಲೇ ಸರ್ಕಾರ ಟಿಪ್ಪು ಜಯಂತಿಗೆ ನೀವು ಆದೇಶ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಮನವಿ ಮಾಡಿಕೊಂಡು ಬಂದಿದ್ರೆ. ಹಾಗಾಗಿ ಟಿಪ್ಪು ಸುಲ್ತಾನ್ ಅವರು ನಮ್ಮ ದೇಶದ ಮಹಾನ್ ವೀರ. ಹಾಗಾಗಿ ಬಂಧುಗಳ, ಈ ದೇಶದಲ್ಲಿ ಪ್ರತಿಯೊಬ್ಬರು ಇತಿಹಾಸ ಇದೆ. ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಬಸವಣ್ಣನಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕೆಂಪೇಗೌಡ ಆಗಿರ್ಬೋದು, ಕನಕದಾಸ್ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಇವರೆಲ್ಲ ನಮ್ಮ ದೇಶದ ಒಂದು ಆಸ್ತಿ ಇದ್ದಂಗೆ. ಹಾಗಾಗಿ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಈ ಭಾಗದಲ್ಲಿ ನಾನು ಕೇಳಿರೋ ಮಟ್ಟಿಗೆ ಸಾಕಷ್ಟು ಬಡವರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮತ್ತೆ ಸರ್ಕಾರದಲ್ಲಿ ಸಿಗುವಂತ ಒಂದು ಸವಲತ್ತುಗಳು ಸಿಗ್ತಾ ಇಲ್ಲ. ಅದಕ್ಕೆ ಸಂಪೂರ್ಣವಾಗಿ ಅಂಬೇಡ್ಕರ್ ಸೇನೆ 24x7 ನಾವು ನಿಮ್ಮ ಜೊತೆಲಿ ಇರ್ತೀವಿ. ಈ ಭಾಗದಲ್ಲಿ ಯಾರೇ ಬಡವರಿಗೆ, ಮಹಿಳೆಯರಿಗೆ ಅನ್ಯಾಯ ಕೂಡ ಅಂಬೇಡ್ಕರ್ ಸೇನೆ ಯಾವತ್ತೂ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಈ ದೇಶದಲ್ಲಿ ಕನ್ನಡ ನಾಡು, ನುಡಿ, ಭಾಷೆಗೆ ಧಕ್ಕೆ ಬಂದಾಗ, ಬಡವರು ಧಕ್ಕೆ ಬಂದಾಗ, ಅಲ್ಪಸಂಖ್ಯಾತರಿಗೆ ಧಕ್ಕೆ ಬಂದಾಗ ಅಂಬೇಡ್ಕರ್ ನಿರಂತರವಾಗಿ 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲೇ ಒಂದು ಬಡವರು ಅನ್ಯಾಯ ಆಗಲಿ ಅಲ್ಲಿ ಅಂಬೇಡ್ಕರ್ ಸೇನೆ ಇರ್ತದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಲವಾರು ಜನ ಬೆಂಗಳೂರಿನ ನಮ್ಮ ಕಿರಣ್ ಅವರು ಬಂದಿದ್ದಾರೆ, ಇನ್ನ ಹಲವಾರು ಸ್ನೇಹಿತರು ಎಲ್ಲ ಒಳ್ಳೆ ಹೋರಾಟಗಾರರು ಬಂದಿದ್ದಾರೆ. ಆಯ್ತಾ, ನಾವು ಹೇಳಿದಿಷ್ಟೇ, ಇವತ್ತು ನಾನು ರಾಜ್ಯದ 31 ಜಿಲ್ಲೆ ಸಂಘಟನೆ ಮಾಡಿದ್ದೀನಿ. ಅರೆ ಇವತ್ತು ಜಂಗಮಕೋಟೆಯಲ್ಲಿ ಏನಕ್ಕಪ್ಪ ಖುಷಿ ಅಂದ್ರೆ ಇಷ್ಟು ಜನ ಹೆಣ್ಮಕ್ಳು ಬಂದು ಕುತ್ಕೊಂಡು ನೀವು ಹೋರಾಟಕ್ಕೆ ಬಂದಿದ್ದೀರಲ್ಲ, ನಿಜವಾಗ್ಲೂ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಹೋರಾಟ ಇದೇ ರೀತಿ ಇರಬೇಕು. ಅಂಬೇಡ್ಕರ್ ಹೇಳೋದಿಷ್ಟೇ, ನಿಮ್ಮ ಹಕ್ಕುಗಳ ನೀವು ಬಾಯಲ್ಲಿ ಕೇಳಿದ್ರೆ ಯಾವತ್ತೂ ಸಿಗಲ್ಲ. ನೀವು ಹೋರಾಟದ ಮುಖಾಂತರ ಕಿತ್ಕೊಳ್ಳೋಂತರ ಆಗಬೇಕು. ಯಾಕಂದ್ರೆ ನಮ್ಮ ದೇಶನೂ ಕೂಡ ನಾವು ಬ್ರಿಟಿಷರ ಹತ್ರ ಸುಮ್ಮನೆ ಕೇಳಿದಾಗ ನಮ್ಮ ದೇಶ ಬಿಟ್ಕೊಟ್ಟಿಲ್ಲ. ನಾವು ಹೋರಾಟ ಮಾಡಿ ಇವತ್ತು ಈ ದೇಶಕ್ಕೆ ಸಾಕಷ್ಟು ಜನ
ಯೋಧರು ವೀರರು ತನ್ನ ಪ್ರಾಣನ ಬಿಟ್ಟಿದ್ದಾರೆ. ಹಂಗೆ ಹೋರಾಟ ಮಾಡಿ ನಾವೆಲ್ಲ ಕಿತ್ಕೊಂಡಿದ್ವಿ. ಇವತ್ತು ಎಲ್ಲಿಂದೆಲ್ಲಗೋದು ಭ್ರಷ್ಟಾಚಾರ. ಇವತ್ತೊಂದು ಸಾಮಾನ್ಯ ಬಡವರಿಗೆ ಒಂದು ಏನೋ ಒಂದು ತಾಲೂಕು ಆಫೀಸಲ್ಲಿ ಕೆಲಸ ಬೇಕಾ ದುಡ್ಡು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗಕ್ಕೆ ಅಲ್ಲೂ ದುಡ್ಡು. ಸೊ ಎಲ್ಲ ಭ್ರಷ್ಟಾಚಾರದ ಮುಳುಗ್ಬಿಟ್ಟಿದೆ. ಇವತ್ತು ರಾಜಕಾರಣಿಗಳು ಬರ್ತಾರೆ, ನಾವೆಲ್ಲ ನಿಮ್ ಜೊತೆಲಿ ಇದೀವಿ ಅಂತಾರೆ. ಆಯ್ತಾ, ನಿಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ಮತ್ತೆ ನಿಮ್ ಬಗ್ಗೆ ತಲೆನೇ ಹಾಕಲ್ಲ. ಇವತ್ತು ನಿಮ್ಮನ್ನ ಏನಾರು ಒಂದಷ್ಟು ರಾಜಕಾರಣಿಗಳು ಬಂದ್ರವ ಅಂತ ನಿಮ್ ಮನೆಗೆ ಬರ್ತಾರೆ, ಖಾಲಿ ಬಿಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಓಟ್ ನಕ್ಕಿದೆ ಅಂತ ಮಾತ್ರ. ಅದು ಇಲ್ಲ ಅಂದ್ರೂ ಕೂಡ ನಿಮ್ಮನ್ನ ಯಾವತ್ತಾರು ಮೂಸ್ ನೋಡಲ್ಲ. ಹಾಗಾಗಿ ಈ ಓಟ್ ನಕ್ಕಬೇಕಂತ ಹೇಳಿ ಪ್ರತಿಯೊಬ್ಬರು ಓಟ್ ಹಾಕ್ಬೇಕಂತ ಹೇಳಿ ನಿರಂತರ ಹೋರಾಟ ಮಾಡಿರೋದು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಹಾಗಾಗಿ ಬಂಧುಗಳೇ, ದಯವಿಟ್ಟು ಆ ಓಟಿನ ಮಹತ್ವನ ನಾವು ಯಾರಿಗೂ ಮಾರಾಟ ಮಾಡ್ಕೋಬಾರ್ದು. ಅದು ನಮ್ಮ ಹಕ್ಕು, ನಮ್ಮ ಸ್ವಾಭಿಮಾನ. ಆಯ್ತಾ, ನಮ್ಮಲ್ಲಿ ಯಾರು ಒಳ್ಳೆ ನಾಯಕತ್ವ ಅಂತ ನಮಗೆ ಗೊತ್ತಾಗ್ತೋ ಅಂತ ನಾವು ಓಟ್ ಹಾಕಿ ಗೆಲ್ಸ್ಕೋಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅಂಬೇಡ್ಕರ್ ಸೇನೆ ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ನಮ್ಮ ಪಿಳ್ಳಾಂಜಿನಪ್ಪ ಅವರು ಸುಮಾರು 5 ವರ್ಷ ನಿರಂತರವಾಗಿ ಅಂಬೇಡ್ಕರ್ ಸೇನೆಯಲ್ಲಿ ಒಳ್ಳೆ ಹೋರಾಟ ಮಾಡಿಕೊಂಡು ಪ್ರತಿ ವರ್ಷನೂ 101 ಜೋಡಿ ಮದುವೆಯನ್ನು ಮಾಡಿಸ್ತಾರೆ. ಇವತ್ತು ಅಂಬೇಡ್ಕರ್ ಸೇನೆ ವತಿಯಿಂದ ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಆಯ್ತಾ, ಇವತ್ತು ಎಷ್ಟು ಜನ ಬಡವರ ಮಕ್ಕಳಿಗೆ ಒಂದು ಮದುವೆ ಮಾಡ್ಬೇಕಾದ್ರೆ ಚೌಟ್ರಿ ಬುಕ್ ಮಾಡಕ್ಕಾಗಲ್ಲ. ನಿಮ್ಗೆಲ್ಲ ಗೊತ್ತು ರೈತರ ಮಗಳ ಕಸ ಎಷ್ಟಂತ. ಅಂತ ರೈತರ ಮಕ್ಕಳಿಗೆ ಊಟ, ಬಟ್ಟೆ, ರಿಸೆಪ್ಷನ್, ತಾಳಿ ಎಲ್ಲವನ್ನೂ ಕೊಟ್ಟು ಪಾಪ ಮದುವೆ ಮಾಡಿಸ್ತಾರೆ ನಮ್ಮ ಪಿಳ್ಳಾಂಜಿನಪ್ಪರು. ಅದೇ ರೀತಿ ನಮ್ಮ ಏನು ಶೆಟ್ಟಿಘಟ್ಟ ಕೃಷ್ಣಮೂರ್ತಿ ಅವರು, ನಿಜವಾಗ್ಲೂ ಕೃಷ್ಣಮೂರ್ತಿ ಅಂತ ಹೇಳಿದ್ರೆ ಬಹುಶಃ ಒಂದು ಒಳ್ಳೆ ನಾಲೆಜ್ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಕೃಷ್ಣಮೂರ್ತಿ ಅವರು. ಎಲ್ಲ ಧರ್ಮದ ಜಾತಿಯ ಜನಗಳನ್ನ ಸೇರಿಸ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ಸಂಘಟನೆ ಮಾಡ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಮತ್ತೆ ಎಲ್ಲಿ ಏನೇ ಬಡವರು ಅನ್ಯಾಯ ಆದ್ರೂ ಕೂಡ ತಾಲೂಕ್ ಆಫೀಸ್ ಆಗಿರ್ಬೋದು, ಡಿಸಿ ಆಫೀಸ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, SP ಆಫೀಸ್ ಆಗಿರ್ಬೋದು, ಎಲ್ಲಾ ಕಡೆ ಹೋಗಿ ಅವರು ಹೋರಾಟವನ್ನು ಮಾಡಿ ಬಡವರಿಗೆ ನ್ಯಾಯ ಕೊಡಿಸಂತ ಕೆಲಸ ಮಾಡ್ತಾರೆ ಅಂತ ಒಂದು ಧೀಮಂತ ನಾಯಕ ನಮ್ಮ ಕೃಷ್ಣಮೂರ್ತಿ ಅವರು. ಮತ್ತೆ ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು ಪ್ರತಿಯೊಬ್ಬರು ಬಂದಿದ್ದಾರೆ. ಇನ್ನು ಮುಂದೆ ಈ ಶಿಡ್ಲಘಟ್ಟ ತಾಲೂಕಲ್ಲಿ ಯಾವುದೇ ಸಮಸ್ಯೆ ಕೂಡ ನಿಮ್ಮ ಜೊತೆಲಿ ಅಂಬೇಡ್ಕರ್ ಸೇನೆ ಯಾವಾಗಲೂ ಸದಾ ಸಿದ್ಧ ನಮ್ಮ ಜೊತೆ ಇರ್ತೀವಿ. ಯಾವುದಕ್ಕೂ ತಲೆ ಕೆಡಿಸ್ಕೊಬಿಡಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣೆ ಕಾರ್ಯಕ್ರಮ ನಿಜವಲ್ಲೂ ಒಂದು ಒಳ್ಳೆ ಕಾರ್ಯಕ್ರಮ. ನೀವೆಲ್ಲ ಬಂದಿರೋದಕ್ಕೆ ನಿಮಗೆ ತುಂಬಾ ನಾನು ಭೀಮನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಫಯಾಜ್ ಭಾಯ್, ಆಯ್ತಾ, ಫಯಾಜ್ ಅವರು ನಿಜವಲ್ಲ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿ ಪಾಪ ಅವರು ಸ್ಟೇಜ್ ಮೇಲೆ ಬಂದಿದ್ರು, ಸ್ಟೇಜ್ ಕೆಳಗೆ ಅದು ಒಂದು ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ದೊಡ್ಡತನ. ಆಯ್ತಾ, ಹಾಗೆ ನಮ್ಮ ಫಯಾಜ್ ಭಾಯ್ ಅವರು ದಯವಿಟ್ಟು ನೀವೆಲ್ಲ ಫಯಾಜ್ ಅವ್ರ ಜೊತೆಲಿರ್ರಿ. ನಾವ್ ಯಾವತ್ತು ಫಯಾಜ್ ಭಾಯ್ ಜೊತೆಲಿ ಇರ್ತೀವಿ. ಈ ಭಾಗದಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಪಿ ಮೂರ್ತಿ ನಾನು ನಿಮ್ ಜೊತೆ ಇರ್ತೀನಿ. ಫಯಾಜ್ ಭಾಯ್ ನಿಜವೂ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ದೀರಾ ನಿಜವೂ. ಯಾಕಂದ್ರೆ ನಿಮ್ಗೆಲ್ಲ ವಿಚಾರ ಗೊತ್ತಿರಬೇಕು. ಕಳೆದ ಬಾರಿ CA NRC ಹೋರಾಟ ಬಂದಾಗ ಇದೇ ಅಂಬೇಡ್ಕರ್ ಸೇನೆನೆ ರಾಜ್ಯದ 31 ಜಿಲ್ಲೆ ಹೋರಾಟ ಮಾಡಿದ್ದೀನಿ ನಿಮ್ಮ ಪರವಾಗಿ. CA NRC ಕಾಯ್ದೆ ಕಿತ್ತು ಬಿಸಾಕ್ಬೇಕು. ಮುಸ್ಲಿಂ ಬಾಂಧವರು, ನಮ್ಮ ದೇಶದ ಮೂಲ ನಿವಾಸಿಗಳು, ಈ ಮಣ್ಣಿನ ಮಕ್ಕಳಂತ ನಾವು ಹೋರಾಟ ಮಾಡಿದ್ದೀವಿ ನಿಮ್ಮ ಪರವಾಗಿ. ಆಯ್ತಾ, ಸೊ ಹಾಗಾಗಿ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು. ಇವಾಗ ದಲಿತರ ಸಮಸ್ಯೆ ಬಂದಾಗ ನೀವು ಇರಬೇಕು, ನಿಮಗೆ ಸಮಸ್ಯೆ ಬಂದಾಗ ನಾವಿರ್ತೀವಿ. ಹಾಗಾಗಿ ಬಂದು ನಾವೆಲ್ಲ ಒಂದು ಅಣ್ತಂದ್ರೆ ಒಗ್ಗಟ್ಟಾಗಿರೋಣ. ಇವತ್ತು ನಮ್ಮ ಮಹಿಳಾ ಅಧ್ಯಕ್ಷರು ಮೇಡಮ್ ಎಷ್ಟು ಅದ್ಭುತ ಮಾತಾಡಿದ್ರು. ಆಯ್ತು, ಈ ತರ ಬರಬೇಕು, ಹೆಣ್ಮಕ್ಳು ವೇದಿಕೆ ಮೇಲೆ ಬರಬೇಕು, ಮಾತಾಡಬೇಕು, ನಿಮ್ಮ ಹಕ್ಕುಗಳನ್ನ ನೀವು ಕೇಳಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ ನಿಮ್ಮ ಹಕ್ಕುಗಳನ್ನ ಕೇಳಕ್ಕೆ. ನೀವು ಯಾವತ್ತು ಹೆಣ್ಮಕ್ಳು ಮನೆಯಿಂದ ನೀವು ಈಚೆ ಬರಲ್ವೋ ಅಲ್ಲಿ ತನಕ ನೀವೇನೂ ಸಾಧನೆ ಮಾಡಕ್ಕಲ್ಲ. ದಯವಿಟ್ಟು ನೀವೆಲ್ಲ ಮುಂದೆ ಬನ್ನಿ, ನಿಮ್ಮ ಜೊತೆ ನಾವಿರ್ತೀವಿ. ನಮ್ಮ ಜಿಲ್ಲಾಧ್ಯಕ್ಷರು ಮಹಿಳಾ ಘಟಕ ಮಮತಾ ಮೇಡಮ್ ಇರ್ತಾರೆ. ನಿಮ್ಗೆ ಏನೇ ಸಮಸ್ಯೆ ಆದ್ರೂ ನಿಮ್ಮ ಜೊತೆ ನಿಂತ್ಕೊಂಡು ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಅಣ್ಣ ತಮ್ಮ ಅಕ್ಕತೆ ನಾನು ಜೈ ಭೀಮ್ ಅನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೇದಲ್ಲಿ ಜೈ ಭೀಮ್, ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್, ಜೈ ಟಿಪ್ಪು ಸುಲ್ತಾನ್, ಜೈ ಟಿಪ್ಪು ಸುಲ್ತಾನ್, ಜೈ ಅಂಬೇಡ್ಕರ್, ಜೈ ಭೀಮ್.